ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. KL ರಾಹುಲ್ ಚಿಂದಿ ಬ್ಯಾಟಿಂಗ್. ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಬೊಗ್ಗು ಬಡಿದಂಥ ಡೆಹಲಿ ಕ್ಯಾಪಿಟಲ್ಸ್ ತಂಡ. ಮಿಚೆಲ್ ಸ್ಟಾರ್ಕ್ ಮಾರಕ ಬೌಲಿಂಗ್, ಆರೆಂಜ್ ಕ್ಯಾಪ್ಗೆ ಮುತ್ತಿಟ್ಟಂಥ KL ರಾಹುಲ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ರಾಜಸ್ಥಾನದ ಜೈಪುರ್ನಲ್ಲಿ ನಡೆದಂಥ IPLನ 43ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಮತ್ತು ಡೆಹಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಡೆಹಲಿ ಕ್ಯಾಪಿಟಲ್ಸ್ ತಂಡ ಬರೋಬ್ಬರಿ 7 ವಿಕೆಟ್ಗಳಿಂದ ಗೆಲುವನ್ನು ಸಾಧಿಸಿ ಅಂಕಪಟ್ಟಿಯಲ್ಲಿ ಇದೀಗ 6ನೇ ಸ್ಥಾನಕ್ಕೆ ಏರಿದೆ. ಇನ್ನು ಟಾಸ್ ಗೆದ್ದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡುವಂಥ ಒಂದು ಅವಕಾಶವನ್ನು ಪಡ್ಕೋತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ 20 ಓವರ್ಗಳಲ್ಲಿ 6 ವಿಕೆಟನ್ನು ಕಳ್ಕೊಂಡು 225 ರನ್ನನ್ನು ಮಾಡಿ DC ತಂಡಕ್ಕೆ ಬರೋಬ್ಬರಿ 226 ರನ್ಗಳ ಟಾರ್ಗೆಟನ್ನು ನೀಡುತ್ತೆ. ಇನ್ನು ಈ 226 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ಡೆಹಲಿ ಕ್ಯಾಪಿಟಲ್ಸ್ ತಂಡ 19.1 ಓವರ್ನಲ್ಲಿ ಕೇವಲ 3 ವಿಕೆಟನ್ನು ಕಳ್ಕೊಂಡು 226 ರನ್ನನ್ನು ಮಾಡಿ ಬರೋಬ್ಬರಿ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ತಂಡದ ಆಟಗಾರ ಜೈಸ್ವಾಲ್ ಅವರು 6 ರನ್ನನ್ನು ಮಾಡ್ತಾರೆ. ವೈಭವ್ ಸೂರ್ಯವಂಶಿಯವರು 4 ರನ್ನನ್ನು ಮಾಡಿ ಕೈಲೆ ಜೆಮಿನ್ಸನ್ ಅವರ ಬೌಲಿಂಗ್ಗೆ ಬೋಲ್ಡ್ ಆಗ್ತಾರೆ. ಧ್ರುವ್ ಜುರೆಲ್ ಅವರು 47 ರನ್ನನ್ನು ಮಾಡ್ತಾರೆ. ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ಸ್ ಇನ್ನಿಂಗ್ಸನ್ನು ಆಡಿ 50 ಬಾಲ್ನಲ್ಲಿ 8 ಬೌಂಡ್ರಿ ಮತ್ತು 5 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ 90 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ಕೊನೆಯಲ್ಲಿ ಬಂದಂಥ ಡೋನೋವನ್ ಫೆರಾರ ಅವರು 14 ಎಸೆತದಲ್ಲಿ, ಕೇವಲ 14 ಎಸೆತದಲ್ಲಿ 2 ಬೌಂಡ್ರಿ ಮತ್ತು 6 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ 47 ರನ್ನನ್ನು ಮಾಡ್ತಾರೆ. ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟನ್ನು ಕಳ್ಕೊಂಡು 225 ರನ್ನನ್ನು ಮಾಡಿ DC ತಂಡಕ್ಕೆ ಬರೋಬ್ಬರಿ 226 ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡುತ್ತೆ. ಇನ್ನು DC ತಂಡದ ಪರವಾಗಿ ಯಾರು ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲ ಪಂದ್ಯವನ್ನು ಆಡ್ತಾ ಇರುವಂಥ ಮಿಚೆಲ್ ಸ್ಟಾರ್ಕ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 40 ರನ್ನನ್ನು ನೀಡಿ ಬರೋಬ್ಬರಿ 3 ಅತಿ ಅಮೂಲ್ಯವಾದ ವಿಕೆಟನ್ನು ಪಡ್ಕೊಳ್ತಾರೆ. ಹೀಗಾಗಿ DC ತಂಡದ ಬೌಲಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆದರೂ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲ ಒಂದು 20 ರನ್ನಲ್ಲಿ 2 ವಿಕೆಟ್ ಕಳ್ಕೊಂಡ್ರೂ ಕೂಡ ಅತ್ಯುತ್ತಮವಾಗಿ ಆಡಿ 225 ರನ್ನನ್ನು ಮಾಡಿ DC ತಂಡಕ್ಕೆ ಬರೋಬ್ಬರಿ 226 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡುತ್ತೆ. ಇನ್ನು ಈ 226 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ DC ತಂಡದ ಆರಂಭ ಉತ್ತಮವಾಗಿತ್ತು. ಫತುಮಾ ನಿಶಾಂಕ ಅವರು 62 ರನ್ನನ್ನು ಮಾಡಿ ಔಟ್ ಆಗ್ತಾರೆ. KL ರಾಹುಲ್ ಅವರು 40 ಬಾಲ್ನಲ್ಲಿ 6 ಭರ್ಜರಿ ಬೌಂಡ್ರಿ ಮತ್ತು 5 ಅಮೋಘವಾದಂಥ ಸಿಕ್ಸರ್ಗಳ ನೆರವಿನಿಂದ 75 ರನ್ ಮಾಡಿ ಕೊನೆಯಲ್ಲಿ ಔಟ್ ಆಗ್ತಾರೆ. ಜೊತೆಗೆ KL ರಾಹುಲ್ ಅವರ ಜೊತೆಗೆ ಒಳ್ಳೆಯ ಇನ್ನಿಂಗ್ಸ್ ಆಡಿದಂಥ ನಿತೇಶ್ ರಾಣಾ ಕೂಡ 33 ರನ್ಗಳ ಕಾಣಿಕೆಯನ್ನು ನೀಡ್ತಾರೆ. ಕೊನೆಯಲ್ಲಿ ಕ್ರಿಸ್ಟಿಯನ್ ಸ್ಟಬ್ಸ್ 18 ರನ್ ಮಾಡಿದ್ರೆ ಅಶುತೋಷ್ ಶರ್ಮಾ ಔಟ್ ಆಗದೆ 25 ರನ್ ಮಾಡಿ ಇನ್ನೂ 5 ಎಸೆತ ಬಾಕಿ ಇರುವಂತೆ 226 ರನ್ಗಳ ಟಾರ್ಗೆಟನ್ನು ರೀಚ್ ಮಾಡಿ 7 ವಿಕೆಟ್ಗಳ ಜಯವನ್ನು ಸಾಧಿಸುತ್ತೆ. ಜೊತೆಗೆ RR ತಂಡ ಗೆಲ್ಲುವ, ಅಂದರೆ ಈ ಟೂರ್ನಿಮೆಂಟನ್ನು ಗೆಲ್ಲುವಂಥ ಆ ಫೇವರೇಟ್ ತಂಡವಾಗಿದ್ದಂಥ RR ತಂಡ ಇದೀಗ ಪದೇ ಪದೇ ಸೋತು ಸುಣ್ಣವಾಗಿ ಇದೀಗ ಸೋಲಿನ ಸುಳಿಯಲ್ಲಿ ಸಿಕ್ಕಿದೆ. RR ತಂಡದ ರಿಯಾನ್ ಪರಾಗ್ ಮತ್ತು ಡೋನೋವನ್ ಫೆರಾರ್ ಅವರ ಉತ್ತಮವಾದ ಬ್ಯಾಟಿಂಗ್ನ ಹೊರತಾಗಿ ಕೂಡ RR ತಂಡ ಇವತ್ತು 7 ವಿಕೆಟ್ಗಳ ಹೀನಾಯ ಸೋಲನ್ನು ಕಂಡಿದೆ. ಇನ್ನು RR ತಂಡದ ಬೌಲಿಂಗ್ ವಿಭಾಗ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಯಾರು ಕೂಡ ಉತ್ತಮ ಬೌಲಿಂಗ್ ಮಾಡಿದ್ರು ಎನ್ನುವುದು ಕೂಡ ಕಂಡು ಬರ್ತಾ ಇಲ್ಲ. ಜೋಪ್ರಾಗೆ 1 ವಿಕೆಟ್, ತುಷಾರ್ ದೇಶಪಾಂಡೆ 1 ವಿಕೆಟ್, ಜೊತೆಗೆ ಜಡೇಜಾ ಅವರಿಗೆ 1 ವಿಕೆಟ್ ಮಾತ್ರ ದಕ್ಕತ್ತೆ. ಜೊತೆಗೆ ಇದೀಗ RR ತಂಡ ಮತ್ತೆ ಸೋತು ಹೀನಾಯವಾಗಿ ಸೋಲಿನ ಮೇಲೆ ಸೋಲನ್ನು ಕಾಣುತ್ತಿದೆ. ಜೊತೆಗೆ DC ತಂಡ ಇದೀಗ ಗೆಲುವಿನ ಹಳಿಗೆ ಮರಳಿದ್ದು ತಾನು ಆಡಿರುವಂಥ 9 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು 5 ಪಂದ್ಯದಲ್ಲಿ ಸೋತು ಬರೋಬ್ಬರಿ 8 ಅಂಕಗಳೊಂದಿಗೆ ಇದೀಗ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿದೆ. ಇನ್ನು 75 ರನ್ ಮಾಡಿ DC ತಂಡದ ಗೆಲುವಿಗೆ ಕಾರಣೀಕರ್ತರಾದಂಥ KL ರಾಹುಲ್ ಅವರು ಇವತ್ತು ಪಂದ್ಯ ಶ್ರೇಷ್ಠ ಪುರಸ್ಕಾರಕ್ಕೆ ಆಯ್ಕೆಯಾದರು. ಜೊತೆಗೆ 433 ರನ್ ಮಾಡಿ IPLನಲ್ಲಿ ಅತ್ಯಧಿಕ ರನ್ ಮಾಡಿದಂಥ ಹೆಗ್ಗಳಿಕೆ ಪಾತ್ರರಾಗಿ ಇವತ್ತು
KL ರಾಹುಲ್ ಅವರಿಗೆ ಆರೆಂಜ್ ಕ್ಯಾಪ್ ಕೂಡ ಹುಡಿಕೊಂಡು ಬಂತು. ಹೀಗಾಗಿ DC ತಂಡ ತಾನು ಆಡಿರುವಂಥ 9 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು 8 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿ ಇದೆ. ಇನ್ನು ಉಳಿದಿರುವಂಥ 5 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದರೂ ಕೂಡ DC ತಂಡ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.